ಆತ್ಮೀಯ ಬಂಧುಗಳೇ, ಜಗತ್ತಿನ ವಿದ್ಯಮಾನಗಳೆಲ್ಲ ನಡೆಯುತ್ತಿರುವುದು ಪರಾಶಕ್ತಿಯ ಇಚ್ಛೆಯಿಂದ. ಬ್ರಹ್ಮನಿಂದ ಜಗತ್ತಿನ ಸೃಷ್ಟಿ, ವಿಷ್ಣುವಿನಿಂದ ಅದರ ಪಾಲನೆ, ಪರಮೇಶ್ವರನಿಂದ ಅದರ ಲಯ. ಈ ಎಲ್ಲ ಕಾರ್ಯಗಳು ಪರಾಶಕ್ತಿಯ ಇಚ್ಛೆಯಿಂದಲೇ ನಡೆಯುತ್ತವೆ. ಅವಳು ಸರಸ್ವತಿಯಾಗಿ ಎಲ್ಲರಿಗೂ ವಿದ್ಯೆಯನ್ನು ದಯಪಾಲಿಸುತ್ತಾಳೆ. ಲಕ್ಷ್ಮಿಯಾಗಿ ಸಕಲ ಸಂಪತ್ತನ್ನು ಕರುಣಿಸುತ್ತಾಳೆ. ದುರ್ಗೆಯಾಗಿ ಕಷ್ಟಗಳನ್ನು ಪರಿಹರಿಸುತ್ತಾಳೆ. ಒಂದೊಂದು ಉದ್ದೇಶಕ್ಕಾಗಿ ಒಂದೊಂದು ರೂಪವನ್ನು ಧರಿಸುತ್ತಾಳೆ. ಅಂತೆಯೇ ದುಃಖ ದಾರಿದ್ರ್ಯಗಳಲ್ಲಿ ನೊಂದವರಿಗೆ ದಾರಿ ಬೆಳಕಾಗಲು, ವೈಧವ್ಯದ ಶಿಲುಬೆಗೆ ತುತ್ತಾದವರಿಗೆ ಸಮಾಧಾನವನ್ನು ಕೊಡಲು, ಪಾಪಕೂಪದಲ್ಲಿ ಬಿದ್ದವರನ್ನು ಮೇಲೆತ್ತಿ ಅನುಗ್ರಹಿಸಲು ಆ ಪರಾಶಕ್ತಿಯೇ ಈಗ ವಾತ್ಸಲ್ಯಮಯಿಯಾಗಿ ಶ್ರೀಮಾತೆ ಶಾರದಾದೇವಿಯವರ ರೂಪ ತಾಳಿ ಬಂದಿದ್ದಾಳೆ. ಸನ್ಯಾಸಿನಿಯಾಗಿ ಆದರೂ ಸಂಸಾರದಲ್ಲಿದ್ದುಕೊಂಡು, ಬ್ರಹ್ಮಚಾರಿಣಿಯಾಗಿ ಆದರೂ ಪತ್ನಿಯಾಗಿದ್ದುಕೊಂಡು, ಮಾತೆಯಾಗಿ ಮಾತೃಶಕ್ತಿಯ ಪ್ರತೀಕವಾಗಿ ಭಾರತೀಯ ಸ್ತ್ರೀಯರಿಗೆ ಆದರ್ಶಪ್ರಾಯರಾಗಿ ಶ್ರೀ ಶಾರದಾದೇವಿಯವರು ತಮ್ಮ ಬಾಳನ್ನು ನಡೆಸಿದರು. ಸೌಶೀಲ್ಯ ಸಚ್ಚಾರಿತ್ರ್ಯ ಮೂರ್ತಿಯಾಗಿ ಮೆರೆದರು. ಮಾತು, ಕೃತಿ, ನಡತೆ, ಆಲೋಚನೆ, ನಯ ವಿನಯಗಳಲ್ಲಿ ಎಳ್ಳಷ್ಟೂ ತಪ್ಪದೆ ಅಂತರಂಗ ಬಹಿರಂಗಗಳಲ್ಲಿ ಪರಿಶುದ್ಧರಾಗಿ ನಿರಾಡಂಬರ ನಿರ್ವಿಕಾರತೆಗಳಿಂದ ಸೌಜನ್ಯದ ಪರಾಕಾಷ್ಠತೆಯನ್ನು ಮುಟ್ಟಿದ್ದರು. ಶೀಲವಂತರಿಗೆ ಶಿಲೆಯೊಲೆಯಿತು ಎಂಬ ನುಡಿಯಂತೆ ಎಂತಹ ಕಠಿಣಾತ್ಮರೂ ಕೂಡ ಶ್ರೀಮಾತೆಯವರ ಎದುರು ಕರಗಿ ಹೋಗಿಬಿಡುತ್ತಿದ್ದರು. ಒಮ್ಮೆ ಅವರು ಜಯರಾಂಬಾಟಿಯಿಂದ ದಕ್ಷಿಣೇಶ್ವರಕ್ಕೆ ಪ್ರಯಾಣ ಮಾಡುತ್ತಿದ್ದಾಗ ಅವರ ಜೊತೆಯವರೆಲ್ಲ ಮುಂದೆ ನಡೆದು ಹೊರಟು ಹೋದರು. ಸೂರ್ಯನು ಮುಳುಗಿ ಕತ್ತಲೆ ಆವರಿಸಿತು. ಕಾಡಿನ ಮಧ್ಯದಲ್ಲಿ ಏಕಾಂಗಿಯಾಗಿ ಉಳಿದರು ಶ್ರೀಮಾತೆಯವರು. ಆ ಹೊತ್ತಿಗೆ ಸರಿಯಾಗಿ ಒಬ್ಬ ಭೀಮಾಕಾರದ ಕರಾಳ ವ್ಯಕ್ತಿ ದೊಡ್ಡ ದೊಣ್ಣೆಯನ್ನು ಹಿಡಿದುಕೊಂಡು ಅವರ ಹತ್ತಿರಕ್ಕೆ ಬರುತ್ತಿದ್ದ. ಏಯ್, ಯಾರದು ಇಷ್ಟು ಹೊತ್ತಿನಲ್ಲಿ ನಿಂತಿರುವುದು? ಎಲ್ಲಿಗೆ ಹೋಗುತ್ತಿದ್ದಿ ನೀನು ಎಂದು ಆತ ಗರ್ಜಿಸಿದ. ಆದರೆ ಶ್ರೀಮಾತೆಯವರು ನಿರ್ವಿಕಾರ ಚಿತ್ತದಿಂದ, ಅಪ್ಪ, ನನ್ನ ಜೊತೆಯವರೆಲ್ಲ ಮುಂದೆ ಹೊರಟು ಹೋಗಿಬಿಟ್ಟರು. ಈಗ ನೋಡಿದರೆ ನಾನು ದಾರಿ ತಪ್ಪಿದ್ದೇನೆ ಅಂತ ಕಾಣುತ್ತದೆ. ನಿನ್ನ ಅಳಿಯಂದಿರು ದಕ್ಷಿಣೇಶ್ವರದ ಕಾಳಿ ದೇವಾಲಯದಲ್ಲಿ ವಾಸವಾಗಿದ್ದಾರೆ. ನಾನೀಗ ಅವರ ಬಳಿಗೇ ಹೋಗುತ್ತಿರುವುದು. ನೀನು ನನ್ನನ್ನು ಅವರ ಬಳಿ ಕರೆದುಕೊಂಡು ಹೋಗಿಬಿಟ್ಟರೆ ಅವರು ನಿನ್ನನ್ನು ತುಂಬ ವಿಶ್ವಾಸದಿಂದ ನೋಡುತ್ತಾರೆ ಎಂದು ಹೇಳಿದರು. ಅಷ್ಟು ಹೊತ್ತಿಗೆ ಆ ಡಕಾಯಿತನ ಹೆಂಡತಿಯೂ ಅಲ್ಲಿಗೆ ಬಂದಳು. ಶ್ರೀಮಾತೆಯವರು ಓಡಿ ಹೋಗಿ ಅವಳ ಕೈ ಹಿಡಿದುಕೊಂಡು ಅತ್ಯಂತ ವಿಶ್ವಾಸದಿಂದ ಹೇಳುತ್ತಾರೆ, ಅಮ್ಮ, ನಾನು ನಿಮ್ಮ ಮಗಳು ಶಾರದೆ. ನನ್ನ ಜೊತೆಯವರೆಲ್ಲ ಮುಂದೆ ಹೊರಟು ಹೋದದ್ದರಿಂದ ನಾನು ಈ ಭಯಂಕರ ಸ್ಥಿತಿಗೆ ಸಿಕ್ಕಿ ಹಾಕಿಕೊಂಡ್ಬಿಟ್ಟೆ. ಪುಣ್ಯಕ್ಕೆ ನಾನು ಅದೃಷ್ಟ ಚೆನ್ನಾಗಿತ್ತು. ನೀನು ತಂದೆಯೂ ಬಂದುಬಿಟ್ರಿ. ಇಲ್ಲದೆ ಹೋಗಿದ್ದರೆ ನನ್ನ ಗತಿ ಏನಾಗುತ್ತಿತ್ತೋ. ಶ್ರೀಮಾತೆಯವರ ಈ ಮುಗ್ಧ, ಸರಳ, ವಿಶ್ವಾಸಯುತ ನಡವಳಿಕೆ ಡಕಾಯಿತ ದಂಪತಿಗಳ ಹೃದಯವನ್ನು ಕರಗಿಸಿತು. ಹಿಂಸೆ ಮಾಡಲು ಬಂದ ಕಟುಕನನ್ನು ತಂದೆ ಎಂದು ಸಂಬೋಧಿಸಿದ ಶಾರದಾದೇವಿಯರ ಸರಳತೆ, ಧೈರ್ಯಗಳನ್ನು ಅಳೆಯಲು ಸಾಧ್ಯವೇ? ಕೇವಲ ಒಂದೇ ರಾತ್ರಿಯಲ್ಲಿ ದರೋಡೆಕೋರರ ಹೃದಯದಲ್ಲಿ ಶುದ್ಧ ಪ್ರೇಮವನ್ನು ಜಾಗೃತಗೊಳಿಸಿದ ಶ್ರೀಮಾತೆಯವರ ದಿವ್ಯ ವ್ಯಕ್ತಿತ್ವವನ್ನು ಅರಿಯಲು ಯಾರಿಗೆ ಸಾಧ್ಯ? ಅಸಾಧಾರಣ ಸಹಿಷ್ಣುತೆ, ಸರಳತೆಗಳು ಶ್ರೀಮಾತೆಯವರಲ್ಲಿ ಸಂಪೂರ್ಣವಾಗಿ ವ್ಯಕ್ತವಾಗಿದ್ದವು. ಗಾಂಭೀರ್ಯವೇ ಮೈವೆತ್ತಂತಿದ್ದರು ಅವರು. ಅದನ್ನೇ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ, ಗಗನದಂತಿಹುದಮ್ಮ ನಿನ್ನ ಗಾಂಭೀರ್ಯ, ನಿನ್ನ ತೇಜದ ಭಾಗ ಈ ನಮ್ಮ ಸೂರ್ಯ. ಶ್ರೀಮಾತೆಯವರಲ್ಲಿ ಅಸಾಧಾರಣ ದೈವಭಕ್ತಿ ಇತ್ತು. ಒಮ್ಮೆ ಜಗದ್ದಾತ್ರಿಯ ಪೂಜೆ ಕಾಲದಲ್ಲಿ ಅವರು ಧ್ಯಾನ ಪರವಶರಾದರು.
ಅವರ ನಿಮಿಲಿತ ನೇತ್ರಗಳಿಂದ ಭಾವೈಕಾಗ್ರತೆಯಿಂದ ಭಕ್ತಿ ಪರವಶತೆಯನ್ನು ಕಂಡು ಅನೇಕರು ಬೆರಗಾದರು. ಅವರು ಬಾಲ್ಯದಲ್ಲಿ ದಿನದಿನವೂ ಹೆಚ್ಚುತ್ತಿದ್ದ ಮನೆ ಕೆಲಸಗಳಿಂದಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಲ್ಲ. ಅಂದ ಮಾತ್ರಕ್ಕೆ ಶ್ರೀ ಶಾರದಾದೇವಿಯರು ನಿರ್ಗಂಧ ಕುಸುಮವೆಂದು ತಿಳಿಯಬಾರದು. ಬದುಕು ಬಾಳ್ವೆಗಳೇ ವಿದ್ಯೆಯ ನಿಜವಾದ ವರೆಗಲ್ಲು. ಅಂತಃಸತ್ವ ಆತ್ಮವಿಕಾಸಗಳೇ ವಿದ್ಯೆಯ ನಿಜವಾದ ಅಳತೆಗೋಲು, ಬಹಿರಾಡಂಬರವಲ್ಲ. ಈ ದೃಷ್ಟಿಯಿಂದ ಶ್ರೀ ಶಾರದಾದೇವಿಯರು ನಿಜವಾಗಿಯೂ ಶಾರದೆಯಾಗಿದ್ದರು. ಮಾನವನ ಉನ್ನತೋನ್ನತವಾದ ಧ್ಯೇಯಗಳನ್ನು, ಸಂಸ್ಕೃತಿಯ ಉತ್ತಮೋತ್ತಮವಾದ ಆದರ್ಶಗಳನ್ನು ಸದ್ದುಗದ್ದಲವಿಲ್ಲದೆ ನಿಸರ್ಗ ಸಹಜವಾದ ರೀತಿಯಲ್ಲಿ ಬಾಳಿದ ಮಹಾನ್ ವ್ಯಕ್ತಿ ಶ್ರೀ ಶಾರದಾದೇವಿಯರು. ಇನ್ನು ಅವರ ಜನನ ಅದೆಲ್ಲವನ್ನು ನಾಳೆ ನೋಡೋಣ.